ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ಅಪ್ಡೇಟ್, SSB ಅಪ್ಡೇಟ್, ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದರ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಅಪ್ಡೇಟ್ ಡೆಫಿನೆಟ್ ಆಗಿ ಎಲ್ಲ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. PUC ನಂತರ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ನಂತರ ಏನು ಕೋರ್ಸಸ್ ಎಲ್ಲ ಇದ್ದಾವೆ ಅವ್ರ ಬಗ್ಗೆ ಇದನ್ನು ಅಪ್ಡೇಟ್ ಕೂಡ ಬಂದಿದೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ಕ್ವಿಕ್ಲಿ ನಾವೀಗ ಏನು ಅಪ್ಡೇಟ್ ಅಂತ ನೋಡುವ, ಆಫಿಷಿಯಲ್ ಸರ್ಕ್ಯುಲರ್ ಏನು ಬಂದಿದೆ ಅಂತ ನೋಡುವ. ಇಲ್ಲಿ ನಾವು ನೋಡಬಹುದು, ಈಗ ನಮ್ಮದು ಆಫಿಷಿಯಲ್ ಸರ್ಕ್ಯುಲರಲ್ಲಿ ಒಂದು ದೊಡ್ಡ ಬಿಗ್ ನ್ಯೂಸ್ ಬಂದಿದೆ. ಅದರಲ್ಲಿ ಏನಂದರೆ PUC ಮತ್ತು ಸಾಮಾನ್ಯ ಪದವಿ ಕೋರ್ಸುಗಳನ್ನು ಹೊರತುಪಡಿಸಿ, PUC ಮತ್ತು ಸಾಮಾನ್ಯ ಕೋರ್ಸುಗಳು ಅಂದರೆ PUC ಮತ್ತು ಅದರ್ ಡಿಗ್ರಿ ಕೋರ್ಸಸನ್ನು ಬಿಟ್ಟು ಉಳಿದ ಮೆಟ್ರಿಕ್ ನಂತರ ಕೋರ್ಸ್ಗಳೆಲ್ಲ ಏನಿದಾವೆ, ಮೆಟ್ರಿಕ್ ನಂತರ ಕೋರ್ಸ್ ಅಂದರೆ ಡಿಪ್ಲೊಮಾ ಆಗಿರಲಿ, ಪ್ರೊಫೆಷನಲ್ ಕೋರ್ಸಸ್ ಆಗಿರಲಿ, ಅವೆಲ್ಲ ಕೋರ್ಸುಗಳು, ಅದರಲ್ಲಿ ಎಸ್ಪೆಷಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಕ್ಯಾಟಗರಿ 1ರ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಯಾವ್ಯಾವ ಸ್ಕಾಲರ್ಶಿಪ್, ಅರೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿ, ಮತ್ತು ಇನ್ನೊಂದು ಇಂಪಾರ್ಟೆಂಟ್, ಶುಲ್ಕ ಮರುಪಾವತಿ ಆದಮೇಲೆ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ, ಇವಕ್ಕೆಲ್ಲ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿಬಿಟ್ಟು 31/1/2026 ಅಂದರೆ ಜನವರಿ 31ರ ತನಕ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಐ ರಿಪೀಟ್, PUC ಮತ್ತು ಜನರಲ್ ಡಿಗ್ರಿ ಇವುಗಳನ್ನು ಹೊರತುಪಡಿಸಿ, ಅಂದರೆ ಡಿಪ್ಲೊಮಾ, ಇಂಜಿನಿಯರಿಂಗ್, ಅದರ್ ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ಏನಿದಾವೋ ಅವ್ರದ್ದು ಏನಿದೆಯಲ್ಲ ಅದರಲ್ಲಿ ಅವರಿಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಮತ್ತು ಪ್ರವರ್ಗ 1 ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಯಾವ ಸ್ಕಾಲರ್ಶಿಪ್ ಸ್ಕೀಮು, ಅರೆ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಮೆಟ್ರಿಕ್ ನಂತರ ಅರ್ಹತಾ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕ ಮರುಪಾವತಿ, ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ, ಈ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಲಾಸ್ಟ್ ಡೇಟ್ 31/1/2026 ಜನವರಿ 31 ತನಕ ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದಕ್ಕೆ ನೀವು ಯಾರಿಗೆಲ್ಲ ಈಗ ಸಮಸ್ಯೆ ಎಲ್ಲ ಬರ್ತಾ ಇದೆ, ಕೆಲವೊಂದು ಸ್ಟೂಡೆಂಟ್ಸು SSB ID ಜೊತೆಗೆ ನೇಮ್ ಮತ್ತು ಆಧಾರ್ ಕಾರ್ಡ್ ಎಲ್ಲ ಮ್ಯಾಚ್ ಆಗಿರೋಂಗಿಲ್ಲ, ಅದನ್ನೆಲ್ಲ ಸರಿಪಡಿಸ್ಕೊಂಡು ನೀವು ಯಾವುದೇ ತೊಂದರೆ ಆಗಲಾರ್ದಂಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಇದು ಸರ್ಕ್ಯುಲರ್, ಅಫಿಷಿಯಲ್ ಸರ್ಕ್ಯುಲರಲ್ಲಿ ಕೂಡ ಇಲ್ಲಿ ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ ಜೊತೆಗೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಯಾವ ವೆಬ್ಸೈಟಿಗೆ ಹೋಗಬೇಕಂತ, ssp.postmatric.karnataka.gov.in. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಇಲಾಖೆಯಲ್ಲಿ ಏನೇ ಡೌಟ್ ಇತ್ತಂದರೂ ಈ ಸಹಾಯವಾಣಿ ಸಂಖ್ಯೆ ಏನಿದೆ, ಈ ಸಹಾಯವಾಣಿ ಸಂಖ್ಯೆ ಅಂದರೆ ಹೆಲ್ಪ್ಲೈನ್ ನಂಬರ್ ನೀವು ಫೋನ್ ಮಾಡಿ ಅಥವಾ ಇಮೇಲ್ ಮುಖಾಂತರ ನೀವು ಇಮೇಲ್ ಮಾಡಬಹುದು. ಇದು ಏನು ಇಮೇಲ್ ಇದೆ ಇದಕ್ಕೆ ಇಮೇಲು ಮಾಡಬಹುದು, ಅಥವಾ ನೀವು ಇಲ್ಲಿ ಏನು ದೂರವಾಣಿ ಸಂಖ್ಯೆ ಕಾಣ್ತಾ ಇದೆ ಅದಕ್ಕೂ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲ, ಇಂಥವೆಲ್ಲ ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.